ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ಹರೀಶ್ ನಾಗರಾಜು. ದಿನ ಕಳೆದಿದ್ದಾಗಿನ ಅತಿ ಹೆಚ್ಚು ಕೊರೋನಾ ಸೋಂಕು ಮತ್ತು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲಿ ಕೊರೋನಾ ಬ್ರೇಕ್ ಫೇಲ್ ಆಗ್ತಿದೆಯಾ ಅನ್ಸೋಕೆ ಶುರುವಾಗಿದೆ. ಇನ್ನೇನು ಆಷಾಢ ಮುಗೀತು, ಶ್ರಾವಣ ಶುರುವಾಗ್ತಾ ಇದೆ. ಶರವೇಗದಲ್ಲಿ ಹಾಗಾದ್ರೆ ಶ್ರಾವಣದಲ್ಲಿ ಫಿಕ್ಸ್ ಆಗುತ್ತಾ? ಇಡೀ ತಿಂಗಳು ಲಾಕ್ ಆಗುತ್ತಾ? ಆಗಿದ್ರೆ ಈ ಹೊತ್ತಿನ ಸ್ಪೆಷಲ್ ಮತ್ತೆ ಲಾಕ್ಡೌನ್ ಬೇಕಾ ಬೇಡವಾ? ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸತತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮೆಲ್ಲ ಅಭಿಪ್ರಾಯವನ್ನು ತಿಳ್ಕೊತಿದ್ದೀವಿ, ಜನಪ್ರತಿನಿಧಿಗಳಿಗೆ ತಲುಪಿಸೋ ಕೆಲಸ ಮಾಡ್ತಿದ್ದೀವಿ. ನಿಮ್ಮ ನ್ಯೂಸ್ 18 ಮೂಲಕ ಆನ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ತಿದ್ದೀವಿ. ಕೊರೋನಾ ತಡೆಗೆ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಮತ್ತೆ ಲಾಕ್ಡೌನ್ ಮಾಡೋದು ಬೇಡ ಹೀಗಂತ ಇರೋರು ಸಚಿವ ಭೈರತಿ ಬಸವರಾಜ್ ಅವರು ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಮಹದೇವಪುರ ವಲಯದ ಇನ್ಚಾರ್ಜ್ ಅಷ್ಟದಿಕ್ಪಾಲಕರಲ್ಲಿ ಇವರೂ ಒಬ್ಬರು. ಶ್ರೀ ಭೈರತಿ ಬಸವರಾಜ್ ಅವರು ವಾರ್ಡ್ ವಿಸಿಟ್ ಮಾಡಿದ್ದೇನೆ, ನನ್ನ ವಲಯದಲ್ಲಿ 1000 ಬೆಡ್ ರೆಡಿಯಾಗಿದೆ. ನ್ಯೂಸ್ 18ಗೆ ಸಚಿವ ಭೈರತಿ ಬಸವರಾಜ್ ಮಾಹಿತಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನನ್ನ ವಲಯದಲ್ಲಿ 1000 ಬೆಡ್ ರೆಡಿಯಾಗಿದೆ. ಸಚಿವ ಭೈರತಿ ಬಸವರಾಜ್ ನ್ಯೂಸ್ 18 ಕನ್ನಡಕ್ಕೆ ಮಾತಾಡಿದ್ದಾರೆ. ಲಾಕ್ಡೌನ್ ಬಗ್ಗೆ ಸರ್ ಜನ ಹಿಂಗೆ ಹೇಳ್ತಿದ್ದಾರೆ, ನೀವೇನು ಹೇಳ್ತೀರಾ ಅಂತ ನಾವು ಕೇಳಿದ್ವಿ. ಆದರೆ ಲಾಕ್ಡೌನ್ ಮಾತ್ರ ಪರಿಹಾರ ಅಲ್ಲ, ಲಾಕ್ಡೌನ್ ಮಾಡೋದು ಬೇಡ ಅನ್ನೋದು ಸಚಿವರಾದಂತಹ ಅಂದರೆ ಮಹದೇವಪುರ ವಲಯದ ಇನ್ಚಾರ್ಜ್ ಭೈರತಿ ಬಸವರಾಜ್ ಅವರ ಮಾಹಿತಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಅವ್ರನ್ನ ಮಾತಾಡಿಸಿದ್ದಾರೆ. ಹಾಗಾಗಿ ಅವರಿಬ್ಬರ ಚಿಟ್ ಚಾಟ್ ಇದು ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆಯನ್ನು ಕಡಿಮೆ ಮಾಡಲು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಷ್ಟದಿಕ್ಪಾಲಕರನ್ನ ನೇಮಿಸಿದರು. ಬೆಂಗಳೂರಿನಲ್ಲಿರ್ತಕ್ಕಂಥ ಸಚಿವರೇ ಈ ಅಷ್ಟದಿಕ್ಪಾಲಕರು. ಒಟ್ಟಾರೆ ಆಯಾ ವಲಯದಲ್ಲಿ ಸಚಿವರು ಅವರ ಪರ್ಫಾರ್ಮೆನ್ಸ್ ಏನು, ಒಂದು ವಾರದಲ್ಲಿ ಅವರ ಸಾಧನೆ ಏನು, ಮೀಟಿಂಗ್ಗಳು ಮಾಡಿದ್ರು, ಅಲ್ಲೇನಾದ್ರೂ ಕಡಿಮೆ ಆಯ್ತಾ, ಈ ಎಲ್ಲರ ಬಗ್ಗೆ ಮಾತನಾಡೋದು ನಮಗೀಗ ಮಹದೇವಪುರ ವಲಯದ ಇನ್ಚಾರ್ಜ್ ಅನ್ನ ನೋಡ್ಕೊಳ್ತಿದ್ದಂಥ ಸಚಿವರಾಗಿರ್ತಕ್ಕಂಥ ಭೈರತಿ ಬಸವರಾಜರು ಇದ್ದಾರೆ. ಭೈರತಿ ಬಸವರಾಜರು, ಮಹದೇವಪುರ ವಲಯದ ತಾವು ಇನ್ಚಾರ್ಜ್ ಇದ್ರಿ, ಒಂದು ವಾರದಲ್ಲಿ ನೀವು ಏನೆಲ್ಲ ಕೆಲಸ ಮಾಡಿದ್ರಿ? ಒಂದು ವಾರದಲ್ಲಿ 3 ಸಭೆಗಳನ್ನು ಮಾಡಿದ್ದೇವೆ. 3 ಸಭೆಗಳನ್ನು ಮಾಡಿ ಅಲ್ಲಿ ನಾಗರಿಕರ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸೂಚನೆಗಳನ್ನು ಅಧಿಕಾರಿಗಳಿಗೆ ಇವತ್ತು ಕೊಟ್ಟಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದಲ್ಲದೆ ಫಸ್ಟ್ ಮೀಟಿಂಗಲ್ಲೇ ನಾವು ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡ್ವಿ. ಮೊನ್ನೆ ಶಾಸಕರು, ಮೊನ್ನೆ ಮಹಾನಗರ ಪಾಲಿಕೆ ಸದಸ್ಯರುಗಳು, ಅಲ್ಲಿನ ಜನಪ್ರತಿನಿಧಿಗಳು ಯಾರ್ಯಾರಿದ್ದಾರೆ ಎಲ್ಲರನ್ನು ಕೂಡ ಕರೆದು ಮೀಟಿಂಗನ್ನು ಮಾಡೋ ಸಂದರ್ಭದಲ್ಲಿ ಕೆಲವು ನಿರ್ಣಯಗಳನ್ನು ಮಾಡಿದ್ವಿ. ಏನು, ಫಸ್ಟು ನಾವು ಸ್ಯಾನಿಟೈಸೇಷನ್ ಮಾಡಬೇಕು ಅನ್ನೋ ನಿರ್ಣಯ ಮಾಡಿದ್ವಿ. ಅದು ಸ್ಯಾನಿಟೈಸೇಷನ್ ಕೆಲಸ ಸುಮಾರು 17 ವಾರ್ಡುಗಳು, ಒಂದು 11 ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಆಗ್ತಾ ಇದೆ. ಅದಾದಮೇಲೆ ಅಲ್ಲಿನ ಸಮಿತಿಗಳನ್ನು ರಚನೆ ಮಾಡಬೇಕು. ಎಲ್ಲಿ, ನಮ್ಮ ವಾರ್ಡ್ಗಳಲ್ಲಿ ಯಾವುದೇ ಒಬ್ಬ ಪಾಸಿಟಿವ್ ಅಂತೇಳಿ ಕೇಸ್ ಬಂದಾಗ ಅವನಿಗೆ ಯಾವ ರೀತಿ ನಾವು ಶುಶ್ರೂಷೆಯನ್ನು ಮಾಡಬೇಕು, ಯಾವ ರೀತಿ ಅವನನ್ನು ಹಾಸ್ಪಿಟ್ಲಿಗೆ ದಾಖಲೆ ಮಾಡಬೇಕು, ಅವನಿಗೆ ಆಂಬುಲೆನ್ಸ್ ಇದೆಯಾ, ಏನು ಅವನ ಆಗು ಹೋಗೋದ್ರ ಬಗ್ಗೆ ಕೂಲಂಕುಷವಾಗಿ ನಿಗಾವನ್ನು ವಹಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ಮಾಡುವಂಥ ಕೆಲಸ ಕೂಡ ಇವತ್ತು ನಾವು ಮಾಡಿದ್ದೀವಿ ವಾರ್ಡ್ ಮಟ್ಟದಲ್ಲಿ. ಇವತ್ತು ನನ್ನ ವಲಯದಲ್ಲಿ ಸುಮಾರು 663 ಪಾಸಿಟಿವ್ ಕೇಸಸ್ ಇದೆ. ಅದರಲ್ಲಿ ಹೋಮ್ ಕ್ವಾರಂಟೈನಲ್ಲೂ ಕೂಡ ಕೆಲವು ಮಂದಿ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳಿದೆ, ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆ ಸಭೆ ಮಾಡಿ ಅವ್ರಿಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ವಿ. ಯಾವ ಕಾರಣಕ್ಕೂ ಕೂಡ ನೀವು ಅರ್ಧ ಭಾಗಕ್ಕಿಂತ ಹೆಚ್ಚು ನಮಗೆ ಬೆಡ್ಗಳನ್ನು ನೀಡಬೇಕು ಅನ್ನೋ ಸೂಚನೆ ಏನು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಅದೇ ರೀತಿ ನಾನು ಕೂಡ ಖಡಕ್ಕಾಗಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಖಂಡಿತವಾಗಿ ಸುಮಾರು 463 ಬೆಡ್ಗಳು ಖಾಸಗಿ ಆಸ್ಪತ್ರೆಯಿಂದ, ವೈದೇಹಿ ಮೆಡಿಕಲ್ ಕಾಲೇಜಿಂದ ಸುಮಾರು 600 ಬೆಡ್ಗಳನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಿಮ್ಮ ಪ್ರಕಾರ ಲಾಕ್ಡೌನ್ ಅನ್ನ ಮತ್ತಷ್ಟು ಒಂದಷ್ಟು ದಿವಸ ವಿಸ್ತರಣೆ ಮಾಡಿದ್ರೆ ಇದು ಅನುಕೂಲ ಆಗುತ್ತೆ ಅಂತ ಏನಾದ್ರೂ ಅಭಿಪ್ರಾಯ? ಇಲ್ಲ, ಬೇಡ, ಲಾಕ್ಡೌನ್ ಬೇಡ, ಲಾಕ್ಡೌನ್ ಮಾಡುವಂಥ ಪ್ರಶ್ನೆ ಇಲ್ಲ. ಇನ್ನು ಮುಂದೆ ನಾವು ಇದರ ಜೊತೆಯಾಗಿ ಕೊರೋನಾ ಜೊತೆಯಲ್ಲೇ ಇವತ್ತು ನಾವು ಹೋರಾಟಗಳನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ನಾವು ಇವತ್ತು ಅನೇಕ ತಂಡಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ. ಇವತ್ತು 2 ಹಿರಿಯ IAS ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ, ಮತ್ತು ಒಂದು 6 ಜನ KS ಅಧಿಕಾರಿಗಳು ಕೊಟ್ಟಿದ್ದಾರೆ, ಮತ್ತು 2900 ಜನ ಇವತ್ತು ನಮಗೆ ಡೆಪ್ಯೂಟ್ ಮಾಡ್ತಾ ಇದ್ದಾರೆ, ಏನೋ ಬೂತ್ ಮಟ್ಟದಲ್ಲಿ. ಮತ್ತು ಪ್ರತಿ ಮನೆ ಸರ್ವೆ ಕಾರ್ಯ ಮಾಡ್ತಾ ಇದ್ದೀನಿ. ನಿಮ್ಮ ಲಿಮಿಟ್ಸ್ ಅಲ್ಲಿ ಎಷ್ಟು ಆಂಬ್ಯುಲೆನ್ಸ್ ಇದೆ ಸರ್? ಸರ್, ನನ್ನಲ್ಲಿ 50 ಆಂಬುಲೆನ್ಸ್ಗಳಿದೆ ಸರ್. ಈಗ ಮೊದಲು 25 ಇತ್ತು. ಮಾನ್ಯ ಮುಖ್ಯಮಂತ್ರಿ ಸಭೆ ಕರೆದಂಥ ಸಂದರ್ಭದಲ್ಲಿ ನಾನು ಮತ್ತೆ ಮನವಿ ಮಾಡಿದೆ, ಮತ್ತೆ ಇನ್ನೊಂದು 25 ನಮಗೆ ಕೊಟ್ಟಿದ್ದಾರೆ. ನಮ್ಮ ಒಂದು ವಾರ್ಡ್, ನಿಮ್ಮ ವಲಯಕ್ಕೆ ಸಾಕಷ್ಟು 17 ವಾರ್ಡ್ಗಳಿಗೆ 17 ವಾರ್ಡು 11 ಗ್ರಾಮ ಪಂಚಾಯತಿ ಬರ್ತದೆ. ಒಂದು ಗ್ರಾಮ ಪಂಚಾಯತಿ 11 ಈ 17 ವಾರ್ಡ್ಗೆ 34.
ಸೊ ಟೋಟಲ್ ಒಂದು 50 ಇದೆ. 50 ನಮಗೆ ಸಾಕಾಗ್ತದೆ, ಹಾಗೆ ನಿಂತಿದೆ. ಯಾವುದೂ ಆ ಕೇಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅಟೆಂಡ್ ಮಾಡೋಂಥದ್ದು. ಮತ್ತು ನನಗೂ ಕೂಡ ಹಲವಾರು ಜನ ಫೋನ್ ಮಾಡ್ತಾರೆ, ಏನು ಈ ರೀತಿಯಾಗಿ ನಮಗೆ ತೊಂದರೆ ಆಗಿದೆ ಅಂತ ಏನು ಫೋನ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಅಧಿಕಾರಿಗಳಿಗೆ ಚುರುಕುಗೊಳಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಅವ್ರಿಗೆ ಏನು ಶುಶ್ರೂಷೆ ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ, ನಾನು ವಿಶೇಷವಾಗಿ ಕಾಳಜಿಯನ್ನು ವಹಿಸಿದ್ದೀನಿ. ಯಾಕಂದರೆ ಸರ್ಕಾರದ ಪರವಾಗಿ ನಾವು ಅವ್ರಿಗೆ ಪ್ರಾಣಗಳನ್ನು ಕಾಪಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾನು ಮಾಡ್ತಿದ್ದೀನಿ. ಇವಿಷ್ಟು ಬೈರ್ತಿ ಬಸವರಾಜ್ರವರ ಮಹದೇವಪುರ ವಲಯದ ಅವರು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಒಂದು ವಾರ ಅವರು ಎಷ್ಟು ಸಭೆಗಳನ್ನ ಮಾಡಿದ್ರು. ಈಗಾಗಲೇ ಆಂಬುಲೆನ್ಸ್ ಸಮಸ್ಯೆ ಐತೆ ಅಂತ ಆಂಬುಲೆನ್ಸ್ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಸೋಂಕಿತರ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಪ್ರಮುಖವಾಗಿ ಇನ್ಮೇಲೆ ಖಾಸಗಿ ಆಸ್ಪತ್ರೆಗಳ ದಂಧೆಯನ್ನ ಅಂದ್ರೆ ಕೋವಿಡ್ ಹೆಸರಿನ ಸುಲಿಗೆಯನ್ನು ತಡೆಗಟ್ಟಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೊಟ್ಟಿರ್ತಕ್ಕಂಥ ದರವನ್ನೇ ನಾನು ನಿಗದಿಪಡಿಸಲಿಕ್ಕೆ ನೈಟ್ ರೈಡ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಆಚಾರ್ಯ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಮಹದೇವಪುರ ವಲಯದ ಕಥೆ ಆಯಿತು. ತುಂಬ ಜನ ಬೇರೆ ಬೇರೆ ಭಾಗದಲ್ಲಿರೋ ನಮ್ಮ ವಲಯ ಹೇಗಿದೆ ಹರೀಶ್ ಅವರೇ ಅಂದರೆ ಇದು ಬರ್ತಾ ಇದೆ ನೋಡಿ. ಮಗದೊಂದು ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಪೂರ್ವ ವಲಯದ ಸ್ಥಿತಿಗತಿ, ಕರೋನಾ ನಿಯಂತ್ರಣಕ್ಕೆ ಹೇಗಿದೆ ಅಲ್ಲಿನ ಕ್ರಮಗಳು, ಸಚಿವ ವಿ ಸೋಮಣ್ಣನವರ ಎಕ್ಸ್ಕ್ಲೂಸಿವ್ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ತಡೆಗೆ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ. ಬೆಡ್ಗಳು, ಆಸ್ಪತ್ರೆಗಳು, ಆಂಬ್ಯುಲೆನ್ಸ್ಗಳು ಎಲ್ಲ ವ್ಯವಸ್ಥೆ ಇದೆ. ಸಚಿವ ವಿ ಸೋಮಣ್ಣನವರು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಹಾಗಾದ್ರೆ ಇಂದಿನ ಪರಿಸ್ಥಿತಿ ಮತ್ತು ಮೀಟಿಂಗ್ಗಳಾಯಿತು, ಮುಂದೇನಾಗುತ್ತೆ ಎಲ್ಲದ್ರ ಬಗ್ಗೆ ಬೆಂಗಳೂರು ಪೂರ್ವ ವಲಯದ ಸ್ಥಿತಿಗತಿಗಳನ್ನ ಅಪ್ಡೇಟ್ ಮಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ ಸಚಿವ ವಿ ಸೋಮಣ್ಣನವರು. ಇದು ಪ್ರಿಪರೇಷನ್ಗೋಸ್ಕರಲೇ ಲಾಕ್ಡೌನ್ ಆಯಿತು. ಆ ನಿರೀಕ್ಷೆ ಮಾಡೋದ್ರಿಂದ ಫಲವಾಗಿಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನೂ ತಂದಾಕ. ನನಗೆ 53 ವಾರ್ಡ್ಗಳು ಬರ್ತವೆ. ಬುಧವಾರ ನಿಮಗೆ ಸ್ಪಷ್ಟವಾದ ಚಿತ್ರಣ ಇದೆ. ಅಪ್ ಟು ಟಿಲ್ ವೆನ್ಸ್ಡೇ ಸಣ್ಣ ಪುಟ್ಟದ್ದೇನಾಗ್ತವೆ ಇದೆಲ್ಲವನ್ನು ಕೂಡ ಸರ್ ಮಾಡೋದಕ್ಕೆ ಈಗಾಗಲೇ ನಾವು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ನೋಡ್ರಿ, ಲಾಕ್ಡೌನು ಸೊಲ್ಯೂಷನ್ ಅಲ್ಲ. ಮುಖ್ಯಮಂತ್ರಿಗಳ ಅನುಭವ, ಸೀಲ್ ಡೌನು ಇರ್ತದೆ, ಕಂಟೈನ್ಮೆಂಟ್ ಝೋನ್ಗಳು ಇರ್ತವೆ. ಅವಕ್ಕೆಲ್ಲ ಯಾವ ರೀತಿ ನಾವು ತಾಬಂದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ, ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಸೀಲ್ ಡೌನು, ಲಾಕ್ಡೌನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಜಾಗೃತರಾಗ್ತಾ ಇದ್ದಾರೆ. ಇನ್ನೂ ಜಾಗೃತಿ ಆಗಬೇಕು. ಆ ಕೆಲಸ ನಾವೆಲ್ಲ ಒಟ್ಟಿಗೆ ಮಾಡೋಣ. ಏನಾಯ್ತು ಇದು ಪ್ರಿಪರೇಷನ್. ಇದು ಬೆಂಗಳೂರಿನ ಪೂರ್ವ ವಲಯದ ಇನ್ಚಾರ್ಜ್ ವಿ ಸೋಮಣ್ಣನವರು. ಲಾಕ್ಡೌನ್ ಇರಲ್ಲ, ಬಟ್ ಬುಧವಾರ ಆದ್ಮೇಲೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನಾವು ಮುಂದೆ ಹೇಳ್ತೀವಿ ಅಂತ ನ್ಯೂಸ್ 18 ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರು. ಇನ್ನೀಗ ನಿಮ್ಮ ಮುಂದೆ ನಾನು ಕರ್ನಾಟಕದ 5 ಜಿಲ್ಲೆಯ ಪರಿಸ್ಥಿತಿಯನ್ನು ತೋರ್ಸೋಕೆ ಶುರು ಮಾಡ್ತೀನಿ. ಒಂದ್ ಕಡೆ ಮೈಸೂರು, ಇನ್ನೊಂದ್ ಕಡೆ ದಾವಣಗೆರೆ, ಮಗದೊಂದ್ ಕಡೆ ಚಿಕ್ಕಮಗಳೂರು, ಇನ್ನೊಂದ್ ಕಡೆ ಚಿಕ್ಕಬಳ್ಳಾಪುರ, ಇನ್ನೊಂದ್ ಕಡೆ ಗದಗ. ಈ 5 ಕಡೆ ಜನ ಏನ್ ಮಾತಾಡ್ತಾರೆ, ಲಾಕ್ಡೌನ್ ಬೇಕಾ ಅಂತಾರ, ಬೇಡವಾ ಅಂತಾರ, ಅವ್ರದ್ದೇ ಆದಂತಹ ರೀತಿ ಏನೇನಿದೆ ಎಲ್ಲವನ್ನು ಸಮಗ್ರವಾಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ಲೆಟ್ಸ್ ಗೋ. ಲಾಕ್ಡೌನ್ ಮಾಡಿದ್ರಷ್ಟೇ ಈ ಕಾಯಿಲೆ ನಿಯಂತ್ರಣಕ್ಕೆ ಬರ್ತದೆ ಅಂತಕ್ಕಂಥದ್ದು ಸರಿಯಲ್ಲ. ಎಲ್ಲರಿಗೂ ಅವರ ಖಾತ್ರಿ ಇರಬೇಕು. ಫಸ್ಟ್ ಅವರ ಆರೋಗ್ಯದ ಬಗ್ಗೆ ಖಾತ್ರಿ. ಸರ್ಕಾರದ ಸೇವೆಯಲ್ಲಿದ್ದಾಗ ಅನಾಹುತವಾದಂಥ ಸಂದರ್ಭದಲ್ಲಿ ಏನು ಅವ್ರಿಗೆ ಪರಿಹಾರ ಕೊಡ್ತೀರಿ, ಅದೇ ಪರಿಹಾರವನ್ನು ಸಮೇತ ಖಾಸಗಿಯವ್ರು ಕೊಡಬೇಕು. ನೀವು ಭಯ ಹುಟ್ಟಿಸ್ಬಿಟ್ಟು ಬಾಪ ಅಂತ ಹೇಳಿದ್ರೆ ಯಾರು ಬರ್ತಾರೆ? ಆದ್ದರಿಂದ ಭಯ ಅನ್ನತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಹೆಚ್ಚು ಸೇವೆಯನ್ನು ನಾವು ಮಾಡಬೇಕಾಗ್ತದೆ. ಲಾಕ್ಡೌನಿಂದನೇ ಪರಿಹಾರ ಆಗ್ತದೆ ಅನ್ನೋದು ಸರಿಯಲ್ಲ. ಮೈಸೂರು ಜಿಲ್ಲೆಯಲ್ಲಿ ಲಾಕ್ಡೌನ್ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಬೆಂಗಳೂರಿಗೂ ಮೈಸೂರಿಗೂ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಜನಸಂಖ್ಯೆ ಇರ್ಬೋದು ಅಥವಾ ಇಂಡಸ್ಟ್ರಿಯಲ್ ಇರ್ಬೋದು, ಆ ವಿಚಾರ ಬಂದಾಗ ಮೈಸೂರು ಭಾಳ ವಿಶಾಲವಾಗಿದೆ ಮತ್ತು ಎಲ್ಲ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳು ಮತ್ತು ಎಲ್ಲ ರೀತಿಯ ಸೌಕರ್ಯಗಳು ಇರೋದ್ರಿಂದ ಮೈಸೂರಿನಲ್ಲಿ ಅವಶ್ಯಕತೆ ಇಲ್ಲ. ಆದರೆ ಮುಂಜಾಗ್ರತವಾಗಿ ಇನ್ನೂ ಹೆಚ್ಚಿನ ಕ್ರಮವನ್ನು ಜಿಲ್ಲಾಡಳಿತ ತಗೊಬೇಕು. ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಜನಗಳು ಕೂಡ ತುಂಬಾ ಹೆದರ್ತಾ ಇದ್ದಾರೆ. ನಮ್ಗೇನು ಇಮ್ಯುನಿಟಿ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ. ಇಮ್ಯುನಿಟಿ ಪ್ರತಿಯೊಬ್ಬರು ಮನುಷ್ಯಗೂ ಇಮ್ಯುನಿಟಿ ಇರಬೇಕು. ಬಟ್ ಏನಂದ್ರೆ ಕೊರೋನಾ ಸೋಂಕಿತರನ್ನ ತಡೆಗಟ್ಟಬೇಕು ಜಿಲ್ಲಾಡಳಿತ. ಈ ಲಾಕ್ಡೌನ್ ಅವಶ್ಯಕತೆ ಏನಕ್ಕಿದೆ ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಖಂಡಿತವಾಗಿ ಕೊರೋನಾ ನಿವಾರಣೆ ಮಾಡ್ಬೋದು. ಆದ ಕಾರಣ ಅದೊಂದು ಜಾಗೃತಿ ಅಭಿಯಾನ ಮಾಡಬೇಕು ಅಂತ ಜಿಲ್ಲಾಡಳಿತ ಕೇಳ್ಕೊತೀವಿ. ಮತ್ತೆ ಲಾಕ್ಡೌನ್ ಅನಿವಾರ್ಯ 100%. ಬೆಂಗಳೂರಲ್ಲಿ ಲಾಕ್ಡೌನ್ ಮಾಡಿದ್ದಾರೆ.
ಅದನ್ನ ಇತರೆ ಪ್ರದೇಶಗಳಲ್ಲಿ ಇತರೆ ಜಿಲ್ಲೆಗಳಲ್ಲಿಯೂ ಆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟು ನೀವು ನಿಮಗೆ ತಿಳಿದ ವಿವೇಚನೆ ರೀತಿಯಲ್ಲಿ ಲಾಕ್ಡೌನ್ ಅಳವಡಿಸ್ರಿ ಅಂತ ಹೇಳಿದ್ದಾರೆ. ಈಗ ನಾನು ಕೇಳಿದರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 807 ಕೇಸ್ಗಳು ದಾಖಲಾಗಿದ್ದಾವೆ. ಈ ಲಾಕ್ಡೌನು ಸ್ಟ್ರಿಕ್ಟಾಗಿ ಲಾಕ್ಡೌನು ಮಾಡೋದ್ರಿಂದ ಇದನ್ನ ನಿಯಂತ್ರಣಕ್ಕೆ ತರ್ಬೋದು ಅಂತೇಳಿ ನನ್ನ ಭಾವನೆ. ಆದ್ದರಿಂದ ನನ್ನ ಅಭಿಪ್ರಾಯ ಲಾಕ್ಡೌನ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಇದೆ. ಬಹಳ ಜನಗಳ ಅಭಿಪ್ರಾಯ, ನಮ್ಮೊಬ್ಬರು ಎಲ್ಲ ಜನದ ಅಭಿಪ್ರಾಯ ಲಾಕ್ಡೌನ್ ಮಾಡಲೇಬೇಕು ಅಂತಿದೆ. ಮುಂಚೆ ಇದು ಮಾರ್ಚ್ ತಿಂಗಳಲ್ಲಿ ಕೊರೋನಾ ಬಂದಾಗಲೇ ಲಾಕ್ಡೌನ್ ಮಾಡಿದಿರೋರು ಈಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಬರ್ತಾ ಇರಬೇಕಾದ್ರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಲಾಕ್ಡೌನ್ ಮಾಡಬೇಡ್ರಿ ಅಂದಾಗ ಮಾಡ್ತೀವಿ ಅಂತಾರೆ. ಹಿಂಗಾದಾಗ ನಾವು ಜನಗಳು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಕೋವಿಡ್-19 ಯಾವ ಸ್ಥಿತಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಈ ಸಮುದಾಯಕ್ಕೆ ಹರಡುವಂತ ಸ್ಥಿತಿ ಎದುರಾಗಿದೆ. ಕಾರಣ ಏನಂತ ಹೇಳಿದ್ರೆ ಬೇರೆ ಬೇರೆ ನೀವು ದಿನದಿಂದ ದಿನಕ್ಕೆ ಸಂಖ್ಯೆಗಳು ಹೆಚ್ಚಾಗ್ತಾ ಇರೋದು ಮತ್ತು ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಾ ಇರೋದು ಇವೆಲ್ಲ ನೋಡಿದಾಗ ಬೇರೆ ಕಡೆ ಬೆಂಗಳೂರು ಆ ಕಡೆ ಎಲ್ಲ ಈ ತರದ ಪ್ರಮಾಣ ಹೆಚ್ಚಾಗ್ತಿರೋದ್ರಿಂದ ಲಾಕ್ಡೌನ್ ಎಲ್ಲ ಮಾಡಿದೆ. ಚಿಕ್ಕಮಗಳೂರಲ್ಲೂ ನನ್ನ ಸಲಹೆ ಏನು ಅಂತ ಹೇಳಿದ್ರೆ ಚಿಕ್ಕಮಗಳೂರಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಮುಖಂಡರುಗಳ ಸಭೆ ಕರೆದು ಲಾಕ್ಡೌನ್ಗೆ ಒಂದು ತೀರ್ಮಾನ ತಗೊಂಡು ಕೋವಿಡ್-19 ಸಮುದಾಯಕ್ಕೆ ಹರಡದ ರೀತಿಯಲ್ಲಿ ಸಮುದಾಯದ ರೂಪ ಪಡೆದುಕೊಳ್ಳೋದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸ್ತೀನಿ. ಈಗಾಗಲೇ ಸೋಂಕಿತರ ಸಂಖ್ಯೆ 584, 14 ಜನರ ಸಾವು ಮತ್ತು ಬೆಟಗೇರಿ ಮುಕ್ತಾನದಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೂ ಕೂಡ ಸ್ಥಳಾವಕಾಶ ಇಲ್ಲದಂಥ ಈ ಕ್ರಿಟಿಕಲ್ ಪೋರ್ಷನ್ದಲ್ಲಿ ನಮ್ಮ ಗದಗ ಜಿಲ್ಲೆಯನ್ನು ಹಾಫ್ ಡೇ ಲಾಕ್ಡೌನ್ ಇದ್ದದ್ದನ್ನು ಫುಲ್ ಡೇ ಲಾಕ್ಡೌನನ್ನು ಸ್ವಲ್ಪ ದಿನಗಳವರೆಗೆ ಮುಂದುವರಿಸಿದ್ರೆ ಇದು ನಿಯಂತ್ರಣದಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದಿನದಿಂದ ದಿನಕ್ಕೆ 100 ಕೇಸ್ಗಳ ಸೋಂಕಿತರ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಈ ರೀತಿಯಿಂದ ಈಗ ಹಾಫ್ ಡೇ ಲಾಕ್ಡೌನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ಬೆಳಗ್ಗಿಂದ ಈಗ ಯಾರು ಸೋಂಕಿತರು ಏನು ಯಾರಿಗೂ ಗೊತ್ತಿಲ್ಲ, ಅವರೆಲ್ಲ ಅಡ್ಡಾಡಿ ಬಿಟ್ಟಿರ್ತಾರೆ. ಈಗ ಹಾಫ್ ಡೇ ಒಳಗೆ ಅದು ಇನ್ನೊಬ್ಬರಿಗೆ ಆ ಪ್ರಮಾಣ ಹೋಗಿ ಅವ್ರಿಗೆ ತಗಲಿಬಿಟ್ಟಿರ್ತೈತಿ. ಹೀಗಾಗಿ ಹಾಫ್ ಡೇ ಲಾಕ್ಡೌನ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಫುಲ್ ಲಾಕ್ಡೌನ್ ಆಗಬೇಕು. ಇದರಿಂದ ನಾವು ಸೋಂಕಿತರ ಪ್ರಮಾಣ ಕಡಿಮೆ ಮಾಡ್ಬೋದು. ಗದಗ ಜಿಲ್ಲೆಯಲ್ಲಿ ಏನು ದಿನಕ್ಕೆ ಹೆಚ್ಚು 150 ಬರ್ತಾ ಇದೆ. ಅದಕ್ಕೆ ಆರೋಗ್ಯ ಇಲಾಖೆ ಈಗಾಗಲೇ 14 ಜಿಲ್ಲೆ ಡೇಂಜರ್ ಝೋನಲ್ಲಿ ಗದಗ ಜಿಲ್ಲೆ ಡೇಂಜರ್ ಝೋನ್ ಅಂತ ತೋರಿಸಿದ್ದಾರೆ. ಈಗ ಮತ್ತೆ ಹೆಚ್ಚು ದಿನ ಲಾಕ್ಡೌನ್ ಮಾಡಬೇಕು. ಯಾಕಂದ್ರೆ ಅಂತರ ಕಾಯ್ಕೊಳ್ಳೋ ಜನಗಳಿಂದ ಮಾಸ್ಕ್ ಸ್ಯಾನಿಟರಿ ಏನು ಉಪಯೋಗ ಮಾಡ್ತಾ ಇಲ್ಲ. ಅದಕ್ಕೆ ಹೆಚ್ಚು ಕಾಲ ಲಾಕ್ಡೌನ್ ಅಂದ್ರೆ ಗದಗ ಸೋಂಕಿತರ ಸಂಖ್ಯೆ ಕಡಿಮೆ ಆಗೋರಿಗೆ ಗದಗ ಜಿಲ್ಲೆಯನ್ನ ಲಾಕ್ಡೌನ್ ಮಾಡೋದು ಒಂದು ಒಳ್ಳೆಯ ಕೆಲಸ. ಹಾಫ್ ಡೇ ಲಾಕ್ಡೌನ್ ಮಾಡಿದ್ರಲ್ಲಿ ಕೆಲವೊಂದಿಷ್ಟು ಅಷ್ಟೇ ಇದು ಬೆನಿಫಿಟ್ ಆಗ್ಬೋದು. ಫುಲ್ ಡೇ ಮಾಡಿದರೆ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಮಾಡ್ಬೋದು. ಈಗಾಗಲೇ ಆರೋಗ್ಯ ಇಲಾಖೆ ವತಿಯಿಂದ ಬಂದಿದೆ. ಕರ್ನಾಟಕ ರಾಜ್ಯದ 14 ಜಿಲ್ಲೆಗಳು ಕೂಡ 14 ಜಿಲ್ಲೆಗಳು ಕೂಡ ಡೇಂಜರ್ ಝೋನಲ್ಲಿದ್ದಾವೆ. ಇದನ್ನೇನೋ ಇದೇ ಥರ ಬಿಟ್ಟರೆ ಜಿಲ್ಲೆಯಲ್ಲಿ ಇದನ್ನು ಸೋಂಕಿತರ ಸಂಖ್ಯೆ ದ್ವಿಗುಣ ಅಥವಾ 3 ಪಟ್ಟು ಹೆಚ್ಚಿಗೆ ಆಗೋದ್ರಲ್ಲಿ ಸಂದೇಹವಿಲ್ಲ. ಹಂಗಾಗಿ ಫುಲ್ ಡೇ ಲಾಕ್ಡೌನನ್ನು ಈ ಗದಗಲ್ಲಿ ಜಾರಿ. ಬೆಂಗಳೂರು ಭಾಗದ ಅಷ್ಟದಿಕ್ಪಾಲಕರಲ್ಲಿ ಈಗಾಗಲೇ ಭೈರತಿ ಬಸವರಾಜ್ ಅವರು ಮಾತಾಡಿದ್ರು, ವಿ ಸೋಮಣ್ಣವರು ಮಾತಾಡಿದ್ರು, ಇನ್ನೂ ಹಲವಾರು ವಲಯದ ಇನ್ಚಾರ್ಜ್ ಮಿನಿಸ್ಟರ್ಗಳು ಕೂಡ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ನಿಮಗೆ ತೋರಿಸ್ತೀನಿ. ನಾನು ಅದರ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗಬೇಕಾಯ್ತು. ಹಾಗಾಗಿ ಲಾಕ್ಡೌನ್ ಒಂದೇ ಪರಿಹಾರವಲ್ಲ. RR ನಗರ ವಲಯದಲ್ಲಿ ಎಲ್ಲಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಎಂದಿದ್ದಾರೆ ಸಚಿವ ST ಸೋಮಶೇಖರ್. ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್. ಒಂದ್ ಕಡೆ ಲಾಕ್ಡೌನ್ ಮುಂದುವರಿಸಬೇಕಾ ಬೇಡವಾ ಆ ಚರ್ಚೆ ಜೋರಾಗಿ ನಡೀತಾ ಇದೆ. ಮಗದೊಂದು ಕಡೆ ವಲಯವಾರು ಮೀಟಿಂಗ್ಗಳಾಗಿದೆ. ಈ ಸಂದರ್ಭದಲ್ಲಿ ನ್ಯೂಸ್ 18ಗೆ RR ನಗರ ರಾಜರಾಜೇಶ್ವರಿ ನಗರ ವಲಯದ ಇನ್ಚಾರ್ಜ್ ಮಿನಿಸ್ಟರ್ ಶ್ರೀ ST ಸೋಮಶೇಖರ್ ಕೂಡ ಮಾತಾಡಿದ್ದಾರೆ. RR ನಗರ ವಲಯದಲ್ಲಿ 6 ಭಾಗ ಮಾಡಿದ್ದೀವಿ, ಅಗತ್ಯ ಇರೋ ಎಲ್ಲಾ ಬೆಡ್ಗಳ ವ್ಯವಸ್ಥೆ ಆಗಿದೆ ಅಂತಿದ್ದಾರೆ ST ಸೋಮಶೇಖರ್ ಅವರು. ಸರ್, ಇದು ತಮ್ಮ ವಲಯದಲ್ಲಿ ಸರ್ RR ನಗರ ವಲಯದಲ್ಲಿ ಏನೇನು ಕ್ರಮಗಳನ್ನು ಕೈಗೊಂಡಿದ್ದೀರಿ, ಏನು ಸೂಚನೆಗಳನ್ನು ಕೊಟ್ಟಿದ್ದೀರಿ ಸರ್ ಅಧಿಕಾರಿಗಳಿಗೆ? ಯಾವ ತರ ಸಿದ್ಧತೆ ಆಗಿದೆ ಸರ್ ಕೊರೋನಾ ನಿಯಂತ್ರಣಕ್ಕೆ? ನಮ್ಮಲ್ಲಿ ಯಶವಂತಪುರ RR ನಗರ 2 ಸೇರಿ ಸುಮಾರು 6 ಡಿವಿಷನ್ ಮಾಡಿದ್ದೀವಿ. ಹಾ ಸರ್. ಕಾರ್ಪೊರೇಷನ್ ಡಿವಿಷನ್ 2 ವಾರ್ಡ್ಗೆ 3 ವಾರ್ಡ್ಗೆ. ಹಾ ಸರ್. ಈಗ 6 ಡಿವಿಷನ್ಗೂ 6 ಮೀಟಿಂಗ್ ಮಾಡಿದ್ದೀವಿ. ನಾನು ವಿಶಾಲ್ ರವರು 6 ಡಿವಿಷನ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಸಭೆ ಮಾಡಿದ್ದೀವಿ. ಹಾ ಸರ್. ಆಮೇಲೆ 6 ವಾರ್ಡ್ಗೆ ಸಂಬಂಧಪಟ್ಟಂತ ಪ್ರೈವೇಟ್ ಹಾಸ್ಪಿಟಲ್ಗಳು ಏನಿದೆ ಅದನ್ನ 2 ಭೇಟಿ ಮಾಡಿದ್ದೇವೆ. ಹಾ ಸರ್. ಜ್ಞಾನ ಭಾರತಿ ಇದರಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇತ್ತು, ಅದನ್ನ
ಅದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಏನೇನ್ ಬೇಕು ಎಲ್ಲ ಫೆಸಿಲಿಟೀಸ್ ಮಾಡಿ ಅಲ್ಲಿ ಬೆಡ್ ರೆಡಿ ಮಾಡಿ ಕೋವಿಡ್ ಕೇರ್ ಮಾಡಿ ಅಲ್ಲಿಂದ ಹಾಕಿದೀವಿ. ಹಾ ಸರ್. ತಗೊಂಡಿದೀವಿ. ಆಮೇಲೆ ಆಂಬುಲೆನ್ಸ್ ಅವ್ರು ಶಿಫ್ಟ್ ಮಾಡ್ತಕ್ಕಂತ ಅದಕ್ಕೆ ಸಫಿಶಿಯಂಟ್ ಆಂಬುಲೆನ್ಸ್ ಮಾಡಿದೀವಿ. ಒಂದೊಂದು ಡಿವಿಷನ್ ಹತ್ರನೇ ಆಂಬುಲೆನ್ಸ್ ನ ಮಾಡಿದೀವಿ. ಆ ಆಂಬುಲೆನ್ಸ್ ನ ಮೇಂಟೈನ್ ಮಾಡಕ್ಕೆ ಒಬ್ರು ಅಸಿಸ್ಟೆಂಟ್ ಕಮಿಷನರ್, ಇಬ್ರು ತಹಸೀಲ್ದಾರ್ಸ್ ಅವ್ರನ್ನ ವ್ಯವಸ್ಥೆ ಮಾಡಿದೀವಿ. ಆಮೇಲೆ ಪಾಸಿಟಿವ್ ಬಂದ್ರೆ ಅದು ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಆಂಬುಲೆನ್ಸ್ ತರಿಸಿ ಶಿಫ್ಟ್ ಮಾಡ್ತಕ್ಕಂತ ಅದಕ್ಕೆ ಅಲ್ಲಿ ಲೋಕಲ್ ರೆಪ್ರೆಸೆಂಟೇಟಿವ್ ಸಂಘ ಸಂಸ್ಥೆಗಳು ಅವ್ರದ್ದು ಒಂದು ಕಮಿಟಿ, ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದೀವಿ. ಹಿಂಗೆ ಯಾರಿಗೂ ಕೂಡ ಇದಾಗಬಾರ್ದು. ಈಗ ಅವ್ರಿಗೆ ಯಾರು ಕೋವಿಡ್ ಕೇರ್ ಅಲ್ಲಿ ಇರ್ತಾರೆ ಅವ್ರಿಗೆ ಊಟ, ಕಾಫಿ, ತಿಂಡಿ ಸರಿಯಾಗಿ ಹೋಗ್ತಾ ಇದೆಯಾ ಅಂತಕ್ಕೆ ಅಲ್ಲಿ ಒಬ್ರು ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡಿದೀವಿ. ನಿಮ್ಗೆ ಏನೇನ್ ಪ್ರಿಕಾಷನ್ ಮಾಡಿದೀವಿ, ಏನೆಲ್ಲ ಮಾಡಿದೀವಿ ಈಗ ನೋಡಕ್ ಹೋಗ್ತಾ ಇದ್ದೀನಿ. ಯಾರಿಗೂ ಹೇಳ್ದೆ ಕೋವಿಡ್ ಕೇರ್ಗೆ ಮತ್ತೆ ಇನ್ನಿತರ ನಮ್ಮ ಹಾಸ್ಪಿಟಲ್ಗಳ ಅವನ್ನ ವಿಸಿಟ್ ಮಾಡ್ತಕ್ಕಂತ ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಅಲ್ಲ ಸರ್, ಮುಖ್ಯಮಂತ್ರಿಗಳನ್ನ ಮತ್ತೆ ಸಭೆ ಕರೆದಿದಾರಂತೆ, ಮತ್ತೇನಾದ್ರು ಲಾಕ್ಡೌನ್ ಏನ್ ಪ್ರಸ್ತಾಪ ಆಗ್ಬೋದ ಸರ್? ಮುಖ್ಯಮಂತ್ರಿಗಳು ನಮ್ಗೇನ್ ಸಭೆ ಕರೆದಿಲ್ವಾ ಸರ್? ಇವತ್ತಾ? ಇಲ್ಲ ಇಲ್ಲ ಇಲ್ಲ, ಸಂಜೆ 4 ಗಂಟೆಗೆ ಏನೋ ಅಂತಂದ್ರು. ಅಲ್ಲ ನಮ್ಗಿಲ್ಲ. ಇಲ್ಲ, ಯಾವ ಸಚಿವರು ಎಲ್ಲ ಸಚಿವರು ಕರೆದಿದ್ದಾರೆ? ಅದು ಇರ್ಬೇಕು, ಇನ್ನು ನಮ್ಗೆ ಮೆಸೇಜ್ ಬಂದಿಲ್ಲ. ಅಲ್ಲ ಸರ್, ನಮ್ಮ ವಲಯದಲ್ಲಿ ಸರ್ ಬೆಡ್ಗಳ ಅವಶ್ಯಕತೆ ಎಷ್ಟಿತ್ತು, ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸರ್. ಈಗ 550 ಬೆಡ್ ರೆಡಿ ಮಾಡಿದ್ದು, ಅಲ್ಲಿ 337 ಆಗಿದೆ. ಇನ್ನು ಇದೆ, ಇನ್ನು 2250 ರೆಡಿ ಮಾಡ್ತಾ ಇದ್ದೀವಿ. ಅದ್ರ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ಕೈಗೊಂಡಿದ್ದೀರಾ? ಮುಂದೆ ತಗೊಂಡಿದೀವಿ. ಇನ್ನು 2250 ರೂಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಕಾಲೇಜು ಅದು ನಮ್ಮಲ್ಲಿ RV ಕಾಲೇಜ್ ಇದೆ, ದಯಾನಂದ ಸಾಗರ್ ಕಾಲೇಜ್ ಇದೆ, RN ಶೆಟ್ಟಿ ಕಾಲೇಜ್ ಇದೆ. ಅವ್ರು 3 ಕನ್ವಿನ್ಸ್ ಮಾಡಿ ತಗೊಂಡಿದೀವಿ. ಈಗ ಜ್ಞಾನ ಭಾರತಿ ಲೇಡೀಸ್ ಹಾಸ್ಟೆಲ್ ತೆಗೆದುಕೊಂಡು ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ಮಾಡಿ ಅದನ್ನ ಕೋವಿಡ್ ಕೇರ್ ಸೆಂಟರ್ ಮಾಡ್ಕೊಂಡಿದೀವಿ. ಇದು ರಾಜರಾಜೇಶ್ವರಿ ನಗರ ವಲಯದ ಇನ್ಚಾರ್ಜ್ ಜಸ್ಟಿಸ್ ಸೋಮಶೇಖರ್ ಅವರು ಮಾತಾಗಿತ್ತು. ಇನ್ನು ಯಲಹಂಕ ವಲಯಕ್ಕೆ ಹೋಗ್ತಿದ್ವಿ. ಅವರೆಲ್ಲ ಏನೇನು ಮಾತಾಡಿದ್ರು ನಿಮ್ಮ ಮುಂದೆ ಹೇಳ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇದ್ದೀವಿ. ಜನಪ್ರತಿನಿಧಿಗಳ ಜೊತೆ 2 ಬಾರಿ ಸಭೆ ನಡೆಸಿದ್ದೀವಿ. ಅಧಿಕಾರಿಗಳ ಜೊತೆ ನಿರಂತರವಾಗಿ ಮೀಟಿಂಗ್ ಮಾಡ್ತಿದ್ದೀವಿ. ಮೈಕ್ರೋ ಲೆವೆಲ್ನಲ್ಲಿ ಸಿದ್ಧತೆ ನಡೆದಿದೆ ಅಂತಿದ್ದಾರೆ SR ವಿಶ್ವನಾಥ್. ಬ್ರೇಕಿಂಗ್ ನ್ಯೂಸ್. ಜನರ ಒಂದು ಸ್ವಯಂ ಸೇವಕರ ತಂಡ ರಚನೆ ಮಾಡಿದ್ದೀವಿ. ಮನೆಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡ್ತಿದ್ದೀವಿ. ಶಿಕ್ಷಕರು, ಅಧಿಕಾರಿಗಳು, ಆಶಾ ತಂಡಗಳ ರಚನೆ ಆಗಿದೆ. ಇನ್ನು ಮುಂದೆ ಲಾಕ್ಡೌನ್ ಮಾಡುವ ಅವಶ್ಯಕತೆ ಇಲ್ಲ. ಕೊರೋನಾ ಜೊತೆಗೆ ಹೊಡೆದಾಡಿಕೊಂಡು ಬದುಕಬೇಕು ಅಂತ ನ್ಯೂಸ್ 18 ಕನ್ನಡಕ್ಕೆ ಯಲಹಂಕ ವಲಯದ ಉಸ್ತುವಾರಿ SR ವಿಶ್ವನಾಥ್ ಮಾಹಿತಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಏನ್ ಮಾತಾಡೋದು ಬನ್ನಿ ಕೇಳೋಣ. ಸರ್, ತಮ್ಮ ವಲಯದಲ್ಲಿ ಏನೇನು ಸಿದ್ಧತೆ ಮಾಡಿದ್ವಿ ಸರ್ ಕೊರೋನಾ ನಿಯಂತ್ರಣಕ್ಕೆ? ನಾನು ಇಲ್ಲಿಯವರೆಗೂ ಜನಪ್ರತಿನಿಧಿಗಳ ಜೊತೆಯಲ್ಲಿ 2 ಸಭೆಗಳನ್ನು ಮಾಡಿದ್ದೀನಿ. ಅಂದ್ರೆ ಕಾರ್ಪೊರೇಟರ್ಸ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ. ಉದ್ದೇಶ ಏನು ಅಂದ್ರೆ ನಮ್ಮಲ್ಲಿ ಒಂದ್ ಸ್ವಲ್ಪ ವಿನೂತನವಾಗಿ ಮಾಡೋಣ ಅಂತ ಹೇಳಿ, ಅಂದ್ರೆ ಮೈಕ್ರೋ ಲೆವೆಲ್ ಹೋಗ್ಬೇಕು ಇದನ್ನ ಟ್ರೇಸ್ ಮಾಡಕ್ಕೆ ಅಂತ. ಯಾರಿಗೋ ವೈರಸ್ ಬಂದ್ಮೇಲೆ ಹುಡ್ಕೊಂಡು ಹೋಗೋದಲ್ಲ, ಅದನ್ನ ಬರೋ ನಿಟ್ಟಿನಲ್ಲಿ ತಡೆಗಟ್ಟೋದಕ್ಕೆ ಪ್ರತಿ ಮನೆಗೂ ಹೋಗ್ತಾ ಇದೀವಿ. ಪ್ರತಿ ಮನೇಲಿ ಇರ್ತಕ್ಕಂಥ ಎಲ್ಲಾರ್ನೂ ತಪಾಸಣೆ, ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದೀವಿ. ಅದಕ್ಕೆ 10 ಜನದ್ದು ನಮ್ಮ ವಾಲಂಟಿಯರ್ಸ್ ಮಾಡಿದೀವಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಮಾಡ್ಕೊಂಡಿದೀವಿ. ಜೊತೆಯಲ್ಲಿ 4 ಜನ ಆಫೀಸರ್ಸ್ ಅವ್ರ ಜೊತೆಲಿ ಇರ್ತಾರೆ. ಆಫೀಸರ್ಸ್ ಅಂದ್ರೆ ನಮ್ಮ ಸರ್ಕಾರಿ ನೌಕರು, ಆಶಾ ಕಾರ್ಯಕರ್ತೆ, ಅಂಗನವಾಡಿ, ನಮ್ ಟೀಚರ್ಸ್ ಇವ್ರು ಇರ್ತಾರೆ. ಅಂದ್ರೆ ಅವ್ರಿಗೆಲ್ಲಾರು ಕೂಡ ಪಲ್ಸ್ ಆಕ್ಸಿಮೀಟರ್ ಕೊಡ್ಸಿದೀವಿ ಒಂದೊಂದು ಬೂತ್ಗೆ. ಆಮೇಲೆ ನಮ್ಮ ಈ ಹೀಟ್ ಚೆಕ್ ಮಾಡೋದಕ್ಕೆ ಕೂಡ ಥರ್ಮಲ್ ಸ್ಕ್ಯಾನರ್ ಕೂಡ ಕೊಡ್ಸಿದೀವಿ. ಆಮೇಲೆ ಒಂದು ಫಾರ್ಮೇಟ್ ಮಾಡಿದ್ವಿ, ಪ್ರತಿ ಕುಟುಂಬದ್ದು ಅವ್ರ ಹೆಸರು, ವಯಸ್ಸು, ಏನಾದ್ರು ಬೇರೆ ಕಾಯಿಲೆ ಇದೆಯಾ, ಸಿಂಪ್ಟಮ್ಸ್ ಇದೆಯಾ ಅನ್ನೋದನ್ನು ಕೂಡ ಬರಿತೀವಿ. ಆಮೇಲೆ ಇದನ್ನ ಪಲ್ಸೋ ಆಕ್ಸಾಮೀಟರ್ ಎಷ್ಟು ರೀಡಿಂಗ್ ಬರ್ತದೆ, ಅದು ಕರೆಕ್ಟ್ ಆಗಿದೆಯಾ, ಇಲ್ಲ ವೇರಿಯೇಷನ್ ಇದೆಯಾ, ಎಲ್ಲವನ್ನು ಪ್ರತಿನಿತ್ಯ ನಮ್ಗೆ ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ನಮ್ಮಲ್ಲಿ 3 ವಾರ್ ರೂಮ್ ಮಾಡಿದೀವಿ. ನಮ್ದು ಗ್ರಾಮಾಂತರ ಮತ್ತು BBMP 2 ಬರ್ತದೆ ನಮ್ಗೆ. BBMP ಸೇರಿದಾಗೆ ಒಂದು ವಾರ್ ರೂಮ್ ಮಾಡಿದೀವಿ. ನಮ್ಮ ಜಾಯಿಂಟ್ ಕಮಿಷನರ್ ಅವ್ರನ್ನೇ ಕಮಾಂಡಿಂಗ್ ಸೆಂಟರ್ ಇನ್ಚಾರ್ಜ್ ಮಾಡಿದೀವಿ. ನಮ್ಮ ಗ್ರಾಮಾಂತರದಲ್ಲಿ 2 ತಹಸೀಲ್ದಾರ್ ಅವರೇ, 2 ತಹಸೀಲ್ದಾರ್ ಜೊತೆಲಿ ಎಕ್ಸಿಕ್ಯೂಟಿವ್ ಆಫೀಸರ್ಗಳನ್ನ ಆ ಒಂದು ವಾರ್ ರೂಮ್ ನೋಡೋದು. ಅಂದ್ರೆ ಓವರ್ ಆಲ್ ಇನ್ಚಾರ್ಜ್ ಅವರು, ಏನೇ ಆದ್ರೂ ಕೂಡ ಅವ್ರ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಆಂಬುಲೆನ್ಸ್ ಮತ್ತು ಬೆಡ್ ಅಲಾಟ್ಮೆಂಟ್ ಗೆ 3 ಜನ ಆಫೀಸರ್ಗಳ ಪ್ರತಿ ಇದ್ರಲ್ಲೂ ಮಾಡಿದೀವಿ. ಆಂಬುಲೆನ್ಸ್ ಗಳೆಲ್ಲ ರೆಡಿ ಇದೆ. PH ನಲ್ಲಿ 2 PH ಗಳಲ್ಲಿ 2 ಆಂಬುಲೆನ್ಸ್ ಬಂದಿದೆ, ನಮ್ಮ ಹತ್ರ ಇದೆ. ಆಮೇಲೆ 21 BBMP ಗೆ ಆಂಬುಲೆನ್ಸ್ ಗಳಿದೆ. 2 ದಾನಿಗಳು ಕೊಟ್ಟಿರುವಂತ ಆಂಬುಲೆನ್ಸ್ ಗಳು ಕೂಡ ಐತೆ. ನಮ್ಗೇನು ಆಂಬುಲೆನ್ಸ್ ಗಳು ಕೊರತೆ ಇಲ್ಲ. ಆಮೇಲೆ ನಮ್ ಕೋವಿಡ್ ಕೇರ್ ಸೆಂಟರ್ ನಮ್ಮಲ್ಲೇ GKVK ನಮ್ಮ ಝೋನ್ ಅಲ್ಲೇ ಬರ್ತದೆ.
ಹಜ್ ಭವನ್ ನಮ್ ಝೋನ್ ಅಲ್ಲಿ ಬರ್ತದೆ, ಆಕಾಶ್ ಹಾಸ್ಪಿಟಲ್ ನಮ್ಮ ಪಕ್ಕದಲ್ಲಿ ಬರ್ತದೆ. ಸೊ ಇಲ್ಲಿ ನಮ್ಮ ಯಲಹಂಕದಲ್ಲಿ ಸದ್ಯಕ್ಕೆ ಎಲ್ಲೂ ಬೆಡ್ ಸಿಗ್ಲಿಲ್ಲ, CCC ಇದು ಸಿಗ್ಲಿಲ್ಲ ಅಂತಕ್ಕಂಥದ್ದು ಎಲ್ಲೂ ಕಂಪ್ಲೇಂಟ್ಸ್ ಜಾಸ್ತಿ ಇಲ್ಲ. 99% ಬೆಡ್ಗಳ ಅಗತ್ಯತೆ ಕೊರತೆ ಏನ್ ಕಂಡು ಬಂದಿಲ್ಲ ಸರ್ ನಿಮ್ಗೇನು? ನಮ್ಮಲ್ಲಿ ಏನ್ ಕೊರತೆ ಕಂಡು ಬಂದಿಲ್ಲ. ಆದ್ರೂ ಕೂಡ ನಾವು ಇನ್ನೊಂದು ಕೋವಿಡ್ ಕೇರ್ ಸೆಂಟರ್ಗೆ ಒಂದು ರೆಡಿ ಮಾಡಿದೀವಿ. ಹೆಗ್ಡೆ ನಗರದ ಹತ್ರ ಒಂದ್ ಜಾಗ ನೋಡಿಟ್ಟಿದೀವಿ. ಅಂದ್ರೆ ಬಹಳ ಅವಶ್ಯಕತೆ ಬಂದಾಗ ಅದನ್ನ ಬಳಸ್ಕೊಬಹುದು ಅಂತ ಹೇಳಿ ತುರ್ತುಗೆ ಅಂತ ಹೇಳಿ ಮಾಡಿದೀವಿ. ಬಟ್ ಏನಂದ್ರೆ ಸಿಂಪ್ಟಮ್ಯಾಟಿಕ್ ಇದೆಯಲ್ಲ, ಸಿಂಪ್ಟಮ್ಯಾಟಿಕ್ ನಮ್ಮಲ್ಲಿ ಇರೋದು ಪ್ರೈವೇಟ್, ಸರ್ಕಾರಿ ಯಾವ್ದು ಇಲ್ಲ. ಪ್ರೈವೇಟ್ 2 ಹಾಸ್ಪಿಟಲ್ ಐತೆ, ಆಸ್ಟ್ರಾ ಮತ್ತು ಕೊಲಂಬಿಯಾ. ಸೊ ಅಲ್ಲಿಗೆ ತಗೊಂಡ್ ಹೋಗ್ತಾ ಇದೀವಿ. ಈಗ ನಮ್ಮ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ 60 ಬೆಡ್ಗಳದ್ದು ಆಕ್ಸಿಜನ್ದು ರೆಡಿ ಆಗಿದೆ ಈಗ. ಅದನ್ನ ಇನ್ನೊಂದು ವಾರದಲ್ಲಿ ನಾವು ಬಳಸ್ಕೊಂತೀವಿ ನಾವು ಅದನ್ನ. ಅಂದ್ರೆ ಸಿಂಪ್ಟಮ್ಯಾಟಿಕ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಇದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆನೆ 1 ಫ್ಲೋರ್ ಪೂರ್ತಿ ಮಾಡಿದೀವಿ. ಅದಕ್ಕೆ ಎಂಟ್ರಿನೂ ಸಪರೇಟ್ ಮಾಡಿ ಸರ್ಕಾರದಿಂದಾನೇ ಅದಕ್ಕೆ ದುಡ್ಡೆಲ್ಲ ಕೊಟ್ಟವ್ರೆ, ಸೆಂಟ್ರಲೈಸ್ ಆಕ್ಸಿಜನ್ಗೆಲ್ಲ ಕೊಟ್ಟವ್ರೆ. ಅದು 60 ಬೆಡ್ ರೆಡಿ ಮಾಡಿಟ್ಟಿದೀವಿ. ಸೊ ಅದು ಬಿಟ್ಟು ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಇದೆ ನಮ್ಮ ಯಲಹಂಕ ಝೋನ್, ಅವ್ರದ್ದು 2 ಸರಿ ಸಭೆ ಮಾಡಿದೀವಿ. ಅವರು ಕೂಡ 155 ಬೆಡ್, 30 ICU, 45 ಆಕ್ಸಿಜನ್ ಇದು ಮಾಡಿ ಈಗ 3-4 ಆಸ್ಪತ್ರೆಗಳನ್ನ ಕನ್ವರ್ಟ್ ಮಾಡ್ತಾವ್ರೆ ಅದನ್ನ. ಅಂದ್ರೆ ಅದ್ರಲ್ಲಿ 50% ನಮಗೆ, 50% ಅವ್ರು ಪ್ರೈವೇಟ್ ಕೊಡ್ಬೋದು ಅಂತ ಹೇಳಿದ್ರೆ ಒಪ್ಕೊಂಡಿದೀವಿ ನಾವು. ಈಗ ನಮ್ಮ ಮಾದನಾಯಕನಹಳ್ಳಿಯಲ್ಲಿ ಈಗ ಹೋಗ್ತಾ ಇದೀವಿ, ನಮ್ ಡಾಕ್ಟರ್ ಸುಧಾಕರ್ ಬರ್ತಾವ್ರೆ, ಅದು ನಮ್ಮ ಕ್ಷೇತ್ರನೇ. ಅದು 50 ಬೆಡ್ ಆಸ್ಪತ್ರೆಗಳು ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಅಂದ್ರೆ ಅದೆಲ್ಲ ಸಿಂಪ್ಟಮ್ಯಾಟಿಕ್ ಇರುವಂತವ್ರಿಗೆ. ಸೊ ನಮಗ್ ಸಮಸ್ಯೆ ಬರೋದು ಏನಾದ್ರು ಅಕಸ್ಮಾತ್ ಮುಂದಕ್ಕೆ ಬಂದ್ರೆ ಸಿಂಪ್ಟಮ್ಯಾಟಿಕ್ ಅವ್ರಿಗೆ, ಅಂದ್ರೆ 60 ವರ್ಷ ಮೇಲೆ ಬೇರೆ ಬೇರೆ ಕಾಯಿಲೆ ಇರ್ತಾವಲ್ಲ, ಅವ್ರಿಗೆ ICUಗಳದ್ದು ಬೇಕಾಗ್ತದೆ. ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ನಮ್ಗೇನ್ ಕೊರತೆ ಇಲ್ಲ. ಇಲ್ಲಿಗೆ ನ್ಯೂಸ್ ಅಟ್ 11 ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಅದರ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ